ಈ ಡ್ರಿಪ್ ಇರಿಗೇಷನ್ ರೀ ಹನಿ ನೀರಾವರಿ ಯಾಕೆ ಇಂಪಾರ್ಟೆಂಟ್ ಅದ್ರಾಗ ಈ ಕಬ್ಬಿಗೆ ಅತಿ ಸೂಕ್ತವಾದ ನೀರಾವರಿ ಪದ್ಧತಿ ಇದೆ. ನಮಸ್ಕಾರ ರೀ ಎಲ್ಲರಿಗೆ. ಈ ವಿಡಿಯೋದಾಗ ಇವತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳಕೊಂತೀನಿ. ಡ್ರಿಪ್ ಹೊಸದಾಗಿ ಯಾರು ಮಾಡತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ವಿಡಿಯೋ ಭಾಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈ ಡ್ರಿಪ್ ಒಳಗೆ 2 ವಿಧ ಅದಾವೆ ರೀ, ರೌಂಡ್ ಮತ್ತು ಫ್ಲಾಟ್ ಇನ್ಲೈನ್ ಅಂತೇಳಿ. ರೌಂಡನ್ನು ಯಾವ ಥರ ಭೂಮಿ ಇರೋರು ಯೂಸ್ ಮಾಡಬೇಕು ಮತ್ತು ಫ್ಲಾಟ್ನ ಯಾವ ಥರ ಭೂಮಿ ಇರೋರು ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಇಲ್ಲಿ ಹೇಳ್ತೇನೆ. ನಾ ಹಾಕಿದ್ದ ರೌಂಡ್ ಡ್ರಿಪ್ಪರ್ ಅದು. ಇದ್ರೊಳಗೆ ಮತ್ತೊಂದು ಫ್ಲ್ಯಾಟ್ ಅಂತೇಳಿ ಬರ್ತೈತಿ, ಅದನ್ನ ಆಮೇಲೆ ಹೇಳ್ತೀನಿ. ಈ ರೌಂಡ್ ಡ್ರಿಪ್ಪರ್ನ ಎಲ್ಲಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿ ನಮ್ಮ ಹೊಲ ಸಮವಾಗಿಲ್ಲಲ್ಲ, ಸ್ವಲ್ಪ ಎರಾಳು ಇತ್ತು, ನೀರು ಒಂದಲ್ಲಿ ಹತ್ತತ್ತೆ ಒಂದಲ್ಲಿ ಹತ್ತೋದಿಲ್ಲ ಅಂತಂದ್ರೆ ಅಂತಲ್ಲಿ ಈ ರೌಂಡ್ ಡ್ರಿಪ್ಪರ್ ಭಾಳ ಯೂಸ್ ರೀ ಇದು. ನೆಕ್ಸ್ಟ್ ಏನೈತಿ ಫ್ಲಾಟ್ ಡ್ರಿಪ್ಪರ್ ಅಂತೇಳಿ ಬರ್ತೈತೆ. ಫ್ಲಾಟ್ ಡ್ರಿಪ್ಪರ್ ಒಳಗೆ ಈ ಥರ ಡ್ರಿಪ್ಪರ್ ಇರ್ತಾವ್ರಿ ಒಳಗೆ. ಇದು ಎಲ್ಲಿ ಯೂಸಪ್ಪ ಅಂತಂದ್ರೆ ಇದು ಎಲ್ಲ ಕಡೆ ಯೂಸ್ ಆಗತ್ತೆ ರೀ, ಆದ್ರೆ ಭಾಳ ಭೂಮಿ ಎರ ಇದ್ದರೂ ಇದು ಯೂಸ್ ಆಗೋದಿಲ್ಲ. ಇನ್ನು ನಾವು ಫ್ಲ್ಯಾಟ್ ಡ್ರಿಪ್ಪರ್ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ರೀ, ಇದನ್ನು ಅತಿ ನಮ್ಮ ನೆಲ ಏನಪ್ಪ ಲೆವೆಲ್ ಐತಿ, ಏನು ಎರಾಳು ಇಲ್ಲ, ಇದು ಭಾಳ ಯೂಸ್ ರೀ. ಮತ್ತು ಇದರಿಂದ ಇನ್ನೊಂದು ಉಪಯೋಗ ಏನಂದ್ರೆ ಈ ಸ್ವಲ್ಪ ಇದ್ರ ಮೇಲೆ ಗಾಡಿ ಆದರೂ ಏನಾದರೂ ಇವು ಡ್ರಿಪ್ಪರ್ಗಳು ಒಳಗೆ ಹೊಡಿದಿಲ್ಲ, ಬ್ಲಾಕ್ ಆಗೋದಿಲ್ಲ ರೀ ಪೈಪ್. ಅದ್ರ ಸಂಬಂಧ ಈ ಫ್ಲ್ಯಾಟ್ ಡ್ರಿಪ್ಪರ್ ಇಂದ ಅದಕ್ಕೆಲ್ಲ ಯೂಸ್ ಆಗತ್ತೆ ರೀ ಇದು. ಇನ್ನು ಈ ಡ್ರಿಪ್ ಪೈಪ್ನ ಎಷ್ಟು ಉದ್ದ ಹಾಕ್ಬೋದು ರೀ, ಎಷ್ಟು ಉದ್ದ ಇದರ ನೀರು ಕ್ಯಾರಿಂಗ್ ಕೆಪಾಸಿಟಿ ಇರ್ತೈತೆ ಅಂತಂದ್ರೆ ಇದು ಆ್ಯಕ್ಚುಲಿ ಅಲ್ಲಿಂದ ಈ ದಂಡಿ ಮಟ್ಟ ಏನೈತಲ್ಲ ಇದೆ ಟೋಟಲ್ 400 ಫೂಟ್ ಐತೆ ರೀ. ಆದ್ರೆ 400 ಫೂಟ್ ಮಟ್ಟ ಇವು ಆ್ಯಕ್ಚುಲಿ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಇರೋಂಗಿಲ್ಲ. ಇದು 200-250 ಮಟ್ಟ ಹಾಕೋಬೋದು. ಆಚೆ ಕಡೆ ಪಟ್ಟಿ ಏನೈತಲ್ಲ ಅದು ಸ್ವಲ್ಪ ಇಳಿಜಾರು ಇರೋದಂತ ನಾವೊಂದು 300 ಮಟ್ಟ ಹಾಕಿದ್ದೀನಿ ರೀ. ಇದು 300 ಫೂಟ್ ಮಟ್ಟ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಎಷ್ಟು ನೀರು ಇದು ಮಾಡತ್ತಲ್ಲ ಲಾಸ್ಟ್ವರೆಗೂ ಅಷ್ಟು ನೀರು ಬರುತ್ತೆ ರೀ ಇದು ಆ್ಯಕ್ಚುಲಿ. ಈಗ ವಿಷಯಕ್ಕೆ ಬರೋಣ ರೀ, ಡ್ರಿಪ್ ಇರಿಗೇಷನ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಒಂದಿಷ್ಟು ಕಾರಣಗಳು ಹೇಳ್ತೇನೆ ನೋಡಿರಿ. ನೀರಿನ ಉಳಿತಾಯ ಅಂದರೆ 50% ಆಫ್ ನೀರನ್ನು ನಾವು ಉಳಿತಾಯ ಮಾಡ್ಬೋದು. ಈ ಹನಿ ನೀರಾವರಿ ಒಳಗೆ ರೀ ನೀರು ನೇರವಾಗಿ ಗಿಡದ ಬೇರುಗಳಿಗೆ ತಲುಪೋದ್ರಿಂದ ನೀರಿನ ಬಳಕೆ ಕಡಿಮೆ ಆಗತ್ತಿದೆ. ಒಂದನೇದು ರೀ. ಎರಡನೇದು ಹೆಚ್ಚಿನ ಇಳುವರಿ. ಅಂದರೆ ಹೆಂಗಪ್ಪ ಅಂತಂದ್ರೆ ಗಿಡಗಳಿಗೆ ಸತತವಾಗಿ ನೀರು ನಿಖರವಾಗಿ ತೇವಾಂಶ ಇರೋದ್ರಿಂದ ಬೆಳೆಗಳು ಉತ್ತಮವಾಗಿ ಬೆಳೆದ ಇಳುವರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರೀ ಗೊಬ್ಬರದ ಸದ್ಬಳಕೆ ರೀ, ಅಂದ್ರೆ ನೀರಿನ ಜೊತೆಗೆ ದ್ರವ ರೂಪದ ಗೊಬ್ಬರ ಅಂದರೆ ಫರ್ಟಿಗೇಷನ್ ನೀಡ್ಬೋದು ರೀ. ಇದು ಗೊಬ್ಬರದ ವ್ಯರ್ಥ ಅಂದ್ರೆ ವೇಸ್ಟ್ ಆಗತ್ತಲ್ಲ ರೀ, ಅದನ್ನು ತಪ್ಪಿಸ್ತೈತೆ ರೀ. ನೆಕ್ಸ್ಟ್ ಕಳೆ ನಿಯಂತ್ರಣ. ಕೇವಲ ಗಿಡದ ಬುಡಕ್ಕೆ ನೀರು ಬೀಳೋದ್ರಿಂದ ಸುತ್ತಮುತ್ತ ಅನಗತ್ಯ ಕಳೆ ಬೆಳೆಯೋದು ಕಡಿಮೆ ಆಗತ್ತೆ ರೀ. ಮತ್ತು ಕಡಿಮೆ ಶ್ರಮ ಮತ್ತು ಖರ್ಚು ರೀ. ಅಂದರೆ ಕಾಲುವೆಗಳು ಅಂದ್ರೆ ಕವಲಿ ಮಾಡಿ ನೀರು ಹರಿಸೋದು, ಗಂಟೆ ನೀರು ವೇಸ್ಟ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಇದರಿಂದ ಕೂಲಿ ಆಳನ್ನು ಕಡಿಮೆ ಮಾಡ್ಬೋದು ರೀ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಮಣ್ಣಿನ ಸವಕಳಿ ಕಡಿಮೆ ಆಗತ್ತೆ ರೀ. ಹನಿ ನೀರಾವರಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಖರ್ಚು ಬಗ್ಗೆ ಮಾತಾಡೋಣ ರೀ. ಎಷ್ಟು ಬರ್ಬೋದು ರೀ 1 ಎಕರೆಗೆ ಖರ್ಚು ಡ್ರಿಪ್ ಮಾಡೋಕೆ ಅಂತಂದ್ರೆ ಇದ್ರೊಳಗೆ ವೆರೈಟಿ ಭಾಳ ಅದಾವೆ ರೀ. ಅಂದ್ರೆ ನಾವು ಯಾವ ಥರ ವೆರೈಟಿನ ತೊಗೊಂಡ್ರೆ ಯಾವ ಥರ ರೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಸ್ಟಾರ್ಟಿಂಗ್ 10 ಮಿಲ್ ಅಂತೇಳಿ ಬರ್ತಾವೆ. 10 ಮಿಲ್ ಹಿಡ್ಕೊಂಡು ನಾನ್ IS ಒಳಗೆ 18 ಮಿಲ್ ಮಟ್ಟನೂ ಯೂಸ್ ಮಾಡ್ಬೋದು. 10 ಮಿಲ್ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. 1 ಎಕರೆಗೆ 7,000-8,000 ಮಟ್ಟ ಆಗತ್ತೆ ರೀ ಇದು. ಈ 7,000-8,000 ಏನಂತಲ್ಲ ರೀ, ಬರೀ ಇದು ಬಂಡಲ್ಲ ಮತ್ತು ಇದು ಫಿಟ್ಟಿಂಗ್ಸ್ ಇದ್ದಾರೆ. ಇದ್ರೊಳಗೆ PVC ಪೈಪ್ ಹಿಡಿದಿಲ್ಲ. PVC ಪೈಪ್ ಹಿಡಿದ್ರೆ ಒಂದು 12,000 ಮಟ್ಟ ಆಗತ್ತೆ ರೀ. ಇದು 10 ಮಿಲ್ ಅಂದ್ರೆ ಏನೈತಲ್ಲ ಕ್ವಾಲಿಟಿ ಕಡಿಮೆ ಇರ್ತೈತೆ, ಭಾಳ ವರ್ಷನೂ ಬರೋಂಗಿಲ್ಲ. 1-2 ವರ್ಷ ಮಾತ್ರ ಯೂಸ್ ಮಾಡ್ಬೋದು. ಇದ್ರಾಗ ನೆಕ್ಸ್ಟ್ ಬಿಟ್ಟರೆ 12 ಮಿಲ್ಲು 15 ಮಿಲ್ ಬರ್ತಾವೆ. ಅವು ಅಷ್ಟೇ ಒಂದು 3-4 ವರ್ಷ ಯೂಸ್ ಮಾಡ್ಬೋದು. ಅದನ್ನೆಲ್ಲ PVC ಪೈಪ್ ಹಿಡ್ಕೊಂಡ್ರೆ ಒಂದು 12,000-14,000 ಮಟ್ಟ ಬರ್ತೈತಿ. ಇನ್ನು ಚಲೋದು ಬೇಕಪ್ಪ ನಾನ್ IS ಒಳಗಂದ್ರೆ 18 ಮಿಲ್ ಅಂತೇಳಿ ಬರ್ತೈತೆ ರೀ. ಅದನ್ನೊಂದು 5-6 ವರ್ಷ ಮಟ್ಟ ಆರಾಮ್ಸೆ ಯೂಸ್ ಮಾಡ್ಬೋದು. ಅದೊಂದು 17-18-20,000 ಮಟ್ಟನೂ ಬರ್ತೈತೆ ರೀ ಅದು ಖರ್ಚು. ನಮಗೆ ನಾನ್ ISI ಬೇಡ, ನಾವು ISIನ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡತ್ತಿರಲ್ಲ ಇದು ISI ಪೈಪ್ ಸಿಕ್ಕಾಪಟ್ಟಿ ಹೆವಿ ಇರ್ತೈತೆ ರೀ. ಇದು ಒಂದು ಆರಾಮ್ಸೆ 10-15 ವರ್ಷ ಮಟ್ಟ ಆರಾಮ್ಸೆ ಯೂಸ್ ಮಾಡ್ಬೋದು. ಒಂದು 7-8 ವರ್ಷ ಮಟ್ಟ ಏನಾಗೋದಿಲ್ಲ. ಆಮೇಲೆ ಏನೈತಲ್ಲ ಇದ್ರೊಳಗೆ ಸ್ವಲ್ಪ ಇವು ಬ್ಲಾಕ್ ಅದು ಹೋಲ್ ಬ್ಲಾಕ್ ಅದು ಇದ್ರೊಳಗೆ ಇವು ಕ್ಯಾಲ್ಸಿಯಂ ತುಂಬಿದಪ್ಪ ಅಂತಂದ್ರೆ ಇದ್ರೊಳಗೆ ಮತ್ತೆ ಇದನ್ನು ನಾವು ಆ್ಯಸಿಡ್ ಒಳಗೆ ಎದ್ದು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರಲ್ಲ ಸ್ವಲ್ಪ ಕ್ಯಾಲ್ಸಿಯಂ ಬಂದೈತೆ, ಆದರೆ ನಮ್ಮ ನೀರಿನಾಗ ಭಾಳ ಇಲ್ಲ ಕ್ಯಾಲ್ಸಿಯಮ್. ಅದಕ್ಕಾಗಿ ಇವು ಕ್ಯಾಲ್ಸಿಯಂ ನಮಗೆ ಪ್ಯಾಕ್ ಆಗೋದಿಲ್ಲ. ಇವು ಅಕಸ್ಮಾತ್ ಕ್ಯಾಲ್ಸಿಯಂ ಬಂದರೂ ಹೊಳ್ಳಿ ಇದನ್ನು ಒಮ್ಮೆ ಆ್ಯಸಿಡ್ನಾಗ ಎದ್ದರೆ ಎಲ್ಲ ಕ್ಲಿಯರ್ ಆಗತ್ತೆ ರೀ ಅದು. ನಾವು ISI ಪೈಪ ಬೇಕು ನಾವು ಇದನ್ನು ಸ್ವಂತ ಮಾಡ್ತೀವಪ್ಪ ಅಂತಂದ್ರೆ ಕೆಲಸ ಆಗೋದಿಲ್ಲ ರೀ. ಯಾಕಪ್ಪ ಅಂತಂದ್ರೆ ರೇಟ್ ಭಾಳ ಜಾಸ್ತಿ ಇರ್ತೈತಿ ಇದರದ್ದು. ಬರೀ 300 ಮೀಟ್ರಕ್ಕೆ 5,000 ಮಟ್ಟ ರೇಟ್ ಇರ್ತೈತಿ. ಇದನ್ನು ನೀವು ಸಬ್ಸಿಡಿ ಒಳಗೆ ತೊಗೋಬೋದು. ಯಾಕಪ್ಪ ಅಂದ್ರೆ ಈ ಕಬ್ಬಿಗೆ ಸಬ್ಸಿಡಿ ಈ ಡಿಸೆಂಬರ್ದಾಗ ಸ್ಟಾರ್ಟ್ ಆಕ್ಕವ್ರಿ. ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದಾವೆ. ನಿಮ್ಮ RSKದಾಗ ಕೇಳಿ ನೋಡಿರಿ, ಸಿಗ್ತಾವೆ ಪೈಪ್ ಇವು ಸಬ್ಸಿಡಿ ಪೈಪ್ ತೊಗೋಬೋದು ರೀ ನೀವು. ಮತ್ತು ಒಂದು ಸಲ ಸಬ್ಸಿಡಿ ತೊಗೊಂಡ್ರೆ 7 ವರ್ಷ ಮಟ್ಟ ವಾಪಸ್ ತೊಗೊಳಕ್ಕಾಗೋದಿಲ್ಲ ರೀ. ಅದಕ್ಕಾಗಿ ನೀವು ಆಲ್ರೆಡಿ ತೊಗೊಂಡಿದ್ರೆ ನಿಮ್ಮ ಮೇಲೆ ಬೇರೆ ಯಾರು ತೊಗೊಂಡಾರಪ್ಪ ಅಂತಂದ್ರೆ ನೀವು ಸ್ವಂತ ಮಾಡ್ತೀನಿ ನಾ ISI ಪೈಪಪ್ಪ ಅಂತಂದ್ರೆ ಇದ್ರೊಳಗೂ ISI ಒಳಗೂ ರೌಂಡ್ ಮತ್ತು ಫ್ಲ್ಯಾಟ್ ಬರ್ತಾವೆ ರೀ. ನೀವು ಸ್ವಂತ ಮಾಡ್ತೀನಪ್ಪ ಅಂತಂದ್ರೆ ಎಕರೆಗೆ ಇಲ್ಲಪ್ಪ ಅಂತಂದ್ರೆ 40,000-45,000 ಮಟ್ಟ ಖರ್ಚಾಗತ್ತೆ ರೀ ಅದು ಸ್ವಂತ ಮಾಡಿದ್ರೆ. ನೋಡಿರಿ ನಿಮ್ಮ ಅನುಕೂಲ ನಾನ್ ISI ಮಾಡಿದ್ರು ಬೆಟರ್. 18 ಮಿಲ್ ಅಂತ ಸಿಗ್ತೈತಿ, 3,600 ರೂಪಾಯಿ, ಒಂದು 16,000-17,000 ರೂಪಾಯಿದಾಗ ಆಕತ್ತಿ ರೀ. ಅದನ್ನು ಮಾಡ್ಕೋಬೋದು ರೀ ನೀವು. ನಮಸ್ಕಾರ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ. ಏನರ ನಿಮ್ಗೆ ಕ್ವಶನ್ ಇದ್ದಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಅವನ್ನೆಲ್ಲ ಸಾಲ್ವ್ ಮಾಡ್ತೀನಿ ರೀ.